ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಬೆಳಗಾವಿಯ ಕನಕದಾಸ ಸರ್ಕಲ್ನಲ್ಲಿ ನಡೆದಂತಹ ದುರಂತ ಇದು. ಉಸಿರುಗಟ್ಟಿ ಪಟಗುಂಡಿ ಗ್ರಾಮದ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಅಂಡರ್ ಗ್ರೌಂಡ್ ಚರಂಡಿ ಕಾಮಗಾರಿಯ ವೇಳೆ ಅವಘಡ ಆಗಿದೆ. ಬೆಳಗಾವಿಯ ಕನಕದಾಸ ಸರ್ಕಲ್ನಲ್ಲಿ ನಡೆದಂತಹ ದುರಂತ ಇದು. ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ದುರಂತಕ್ಕೀಡಾಗಿದ್ದಾರೆ. ಅಂಡರ್ ಗ್ರೌಂಡ್ ಚರಂಡಿ ಕಾಮಗಾರಿಯ ವೇಳೆ ಅವಘಡ ನಡೆದಿದೆ. ಕೆಯುಡಬ್ಲ್ಯೂಎಸ್ ಅಂಡ್ ಡಿಬಿ ಇಲಾಖೆ ನೇತೃತ್ವದಲ್ಲಿ ಯುಜಿಡಿ ಕಾಮಗಾರಿ ನಡೀತಾ ಇತ್ತು. ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಕ್ಷಣಾ ಕಾರ್ಯಾಚರಣೆ ನಂತರ ಇಬ್ಬರ ಶವವನ್ನ ಹೊರಕ್ಕೆ ತೆಗೆಯಲಾಗಿದೆ. ಬಸವರಾಜ್ ಸರವಿ, ಶಿವಲಿಂಗ ಸರವಿ ಇಬ್ಬರು ಮೃತಪಟ್ಟಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಬಿಮ್ಸ್ ಆಸ್ಪತ್ರೆಗೆ ಶವಗಳನ್ನ ರವಾನೆ ಮಾಡಲಾಗಿದೆ. ಬೆಳಗಾವಿಯ ಕನಕದಾಸ ಸರ್ಕಲ್ನಲ್ಲಿ ನಡೆದಂತ ದುರಂತ ಇದು. ಉಸಿರುಗಟ್ಟಿ ಪಟಗುಂಡಿ ಗ್ರಾಮದ ಕಾರ್ಮಿಕರಿಬ್ಬರು ಮೃತಪಟ್ಟಿದ್ದಾರೆ. ಬೆಳಗಾವಿಯ ಕನಕದಾಸ ವೃತ್ತದ ಬಳಿ ನಡೀತಕ್ಕಂಥ ಯುಜಿಡಿ ಕಾಮಗಾರಿ ಸಂದರ್ಭದಲ್ಲಿ ಇಬ್ಬರು ಕಾರ್ಮಿಕರು ಮೃತಪಟ್ಟಿರುವಂಥದ್ದು. ನಾವೀಗ ಆ ಕಾರ್ಮಿಕರು ಮೃತಪಟ್ಟಂಥ ಘಟನಾ ಸ್ಥಳದಲ್ಲಿ ಇರುವಂಥದ್ದು. ಇದು ಬೆಳಗಾವಿಯ ಕನಕದಾಸ ವೃತ್ತ. ಇಲ್ಲಿ ಸುಮಾರು 15 ಅಡಿ ಆಳದಲ್ಲಿ ಇಬ್ಬರು ಕಾರ್ಮಿಕರು ಸಿಕ್ಕಿಕೊಂಡಿದ್ದು. ಅಪಾರ ಪ್ರಮಾಣದ ಮಣ್ಣು ಅವರ ಮೇಲೆ ಬಿದ್ದು ಇಬ್ಬರು ಕಾರ್ಮಿಕರು ಮೃತರಾಗಿದ್ದಾರೆ ಅಂತೇಳಿ ಈಗಾಗಲೇ ಹೇಳಲಾಗ್ತಿದೆ. ಅವರು ಮೃತರಿಬ್ಬರು ಕೂಡ ಮುಳ್ಗಿ ತಾಲೂಕಿನ ಪಟಗುಂದಿ ಗ್ರಾಮದ ನಿವಾಸಿಗಳಂತೇಳಿ ಈಗಾಗಲೇ ಗುರುತಿಸಲಾಗಿದೆ. ಬಸವರಾಜ್ ಸರ್ವಿ ಹಾಗೂ ಶಿವಲಿಂಗ್ ಸರ್ವಿ ಇಬ್ಬರು ಕೂಡ ಈ ಒಂದು ಏನು ಇದು ಆಳ ಇದೆ, ಆಳದಲ್ಲಿ ಬಿದ್ದು ಇಬ್ಬರು ಕೂಡ ಮೃತರಾಗಿರುವಂಥದ್ದು. ಇವತ್ತು ಬೆಳಗ್ಗೆ ಕಾಮಗಾರಿ ನಡೆಸೋಕೆ ಕಾಮಗಾರಿ ಹಿನ್ನೆಲೆಯಲ್ಲಿ ಇಬ್ಬರು ಕಾರ್ಮಿಕರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಮಣ್ಣು ಅವರ ಮೇಲೆ ಬಿದ್ದಿರುವಂಥದ್ದು. ಇದು ಯುಜಿಡಿ ಕಾಮಗಾರಿಗಾಗಿ ಈ ಒಂದು ತೆಗೆ ಅಗೆಯುವ ಕೆಲಸ ಕೂಡ ಮಾಡಲಾಗಿತ್ತು. ಇದನ್ನು KWD ಏನು ಒಳಚರಂಡಿ ಏನಿದೆ ಆ ಒಳಚರಂಡಿ ನಿಗಮದ ಅಧಿಕಾರಿಗಳು ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ರು. ಅಮೃತ ಸಿಟಿ ಯೋಜನೆಯಲ್ಲಿ ವಿಶೇಷ ಅನುದಾನ ಕೇಂದ್ರ ಸರ್ಕಾರ ಏನು ಬಂದಿತ್ತು ಆ ಅನುದಾನ ಬಳಸಿ ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ರು. ಕಾಮಗಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಕಾರ್ಮಿಕರು ಕೂಡ ಒಳಗೆ ಕೆಳಗೆ ಇಳಿದಿದ್ರು, ಮಣ್ಣು ಅಗೆಯುವ ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಮಣ್ಣು ಅವರ ಇಬ್ಬರ ಮೇಲೆ ಕೂಡ ಮಣ್ಣು ಕುಸಿದಿರುವಂಥದ್ದು. ಆ ಮಣ್ಣು ಕುಸಿದ ಪರಿಣಾಮವಾಗಿ ಇಬ್ಬರು ಕೂಡ ಉಸಿರುಗಟ್ಟಿ ಮೃತರಾಗಿರುವಂಥದ್ದು. ಕಾರ್ಯಾಚರಣೆ ತಕ್ಷಣವೇ ಸ್ಥಳೀಯರು ಹಾಗೂ ಮಾಳಮಾರುತಿ ಠಾಣೆ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಜೀವಂತವಾಗಿ ಬಂದಿಲ್ಲ, ಬದಲಾಗಿ ಇಬ್ಬರ ಮೃತದೇಹಗಳು ಕೂಡ ಪತ್ತೆಯಾಗಿರೋ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಅಪಾರ ಪ್ರಮಾಣ 15 ಅಡಿ ಇರತಕ್ಕಂಥ ಈ ಒಂದು ಜಾಗದಲ್ಲಿ ಇಬ್ಬರು ಕೂಡ ಬಿದ್ದಿರುವಂಥದ್ದು. ಅವರಿಬ್ಬರು ಕೂಡ ಸಂಬಂಧಿ ಅಂತ ಹೇಳಿ ಕೂಡ ಹೇಳಲಾಗ್ತಿದೆ. ಈಗಾಗಲೇ ಈ ಗುತ್ತಿಗೆ ಪಡೆದಂತಹ ಏನು ಕಾಂಟ್ರಾಕ್ಟ್ ಇದ್ದಾರೆ ಅವರನ್ನು ಕೂಡ ಈಗ ಮಾಳಮಾರುತಿ ಠಾಣೆ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಅದ್ರ ಜೊತೆಗೇನೆ ಯಾವುದೇ ಸೇಫ್ಟಿ ವಸ್ತುಗಳನ್ನು ಕಾರ್ಮಿಕರು ಬಳಸಿಲ್ವಾ ಅನ್ನುವಂಥ ಅಂಗಲದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ ನಗರದಾದ್ಯಂತ ಯುಜಿಡಿ ಕಾಮಗಾರಿ ನಡೀತಿದೆ. ಆದರೆ ಇವತ್ತು ನಡೀತಕ್ಕಂಥ ಕಾಮಗಾರಿ ವೇಳೆ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಮತ್ತೊಂದೆಡೆ ಸಾಕಷ್ಟು LNT ಕಂಪ್ನಿ ಆಗಲಿ ಮತ್ತೊಂದರೆ ಯುಜಿಡಿ ಕಾಮಗಾರಿ ಆಗಲಿ ಹೀಗೆ ಎಲ್ಲ ಥರದ ಕಾಮಗಾರಿಗಳು ನಡೀತಾ ಇದ್ರು ಕೂಡ ಕಾರ್ಮಿಕರಿಗೆ ಸರಿಯಾದ ಸುರಕ್ಷತೆ ವಸ್ತುಗಳನ್ನು ಕಾರ್ಮಿಕರು ಏನು ಗುತ್ತಿಗೆದಾರರು ನೀಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಇರುವಂಥದ್ದು. ಇವತ್ತು ಇಬ್ಬರು ಕೂಡ ಕಾರ್ಮಿಕರು ಮುತ್ತಗೋಕ್ಕೆ ಏನು ಗುತ್ತಿಗೆದಾರ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಕೂಡ ಹೇಳಲಾಗ್ತಿರುವಂಥದ್ದು. ಕ್ಯಾಮರಾನ್ ಅಡೇಶ್ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.